ಅಲ್ಲಲ್ಲಿರುವಂತಹ ಬೆಳ್ಳಿ ಬಂಗಾರಗಳಲ್ಲ, ಶಾಸ್ತ್ರಗಳು, ತತ್ವಜ್ಞಾನ. ಇದೇ ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಆಸ್ತಿ. ಅಂತಹ ಆಸ್ತಿಯನ್ನು ಉಳಿಸಿದ ಶ್ರೇಯಸ್ಸು, ಅದನ್ನು ಬೆಳೆಸಿದ ಶ್ರೇಯಸ್ಸು ಬ್ರಾಹ್ಮಣರಿಗೆ ಇದೆ. ಉಚ್ಚೈರ್ಗತಿರ್ಜಗತಿ ಸಿದ್ಧ್ಯತಿ ಧರ್ಮತಶ್ಚೇತ್ ತಸ್ಯ ಪ್ರಮಾಚ ವಚನೈ ಕೃತಕೇತರೈಶ್ಚೇತ್ ತೇಷಾಂ ಪ್ರಕಾಶನ ದಶಾಚ ಮಹೀಸುರೈಶ್ಚೇತ್ ತಾನಂತರೇಣ ನಿಪತೇತ್ ಕೊನುಮತ್ ಪ್ರಣಾಮಃ. ಉನ್ನತಿಗೆ ಮುಖ್ಯ ಕಾರಣವಾದಂತಹ ಧರ್ಮವನ್ನು ತಿಳಿಸುವ ಶಾಸ್ತ್ರಗಳು, ವೇದಗಳು, ಅವುಗಳ ಸಂರಕ್ಷಣೆಯನ್ನು ಮಾಡತಕ್ಕಂತಹ ವ್ಯಕ್ತಿ ಬ್ರಾಹ್ಮಣ. ಅಂದ ಮೇಲೆ ಅಂತಹ ಬ್ರಾಹ್ಮಣನಿಗೆ ನಿಜವಾದಂತಹ ಪ್ರಣಾಮ ಸಲ್ಲಿಸಬೇಕಾದದ್ದು ಅಂತ ನಾವು ಚಂಪು ಕಾವ್ಯದಲ್ಲಿ ನೋಡ್ತೇವೆ. ಅಂತಹ ಅತ್ಯದ್ಭುತವಾದ ಸ್ಥಾನವನ್ನು ಪಡೆದುಕೊಂಡವರು ಬ್ರಾಹ್ಮಣ. ಇವತ್ತು ವ್ಯಾಕರಣಶಾಸ್ತ್ರ, ಪಾಣಿನೀಯ ವ್ಯಾಕರಣಶಾಸ್ತ್ರ ನಮ್ಮ ಸಂಸ್ಕೃತದ ವ್ಯಾಕರಣದಂತಹ ವ್ಯಾಕರಣ ಪ್ರಪಂಚದೊಳಗಿನ್ಯಾವ ಭಾಷೆಗೂ ಇಲ್ಲ. ಅಂತಹ ಶ್ರೇಷ್ಠವಾದ ವ್ಯಾಕರಣವನ್ನು ಕೊಟ್ಟ ಹೆಮ್ಮೆ ನಮ್ಮ ಭಾರತ ದೇಶಕ್ಕಿದೆ. ಅದಕ್ಕೆ ಕಾರಣ ಬ್ರಾಹ್ಮಣ. ಪಾಣಿನಿ ಬ್ರಾಹ್ಮಣ, ಮಹಾಭಾಷ್ಯವನ್ನು ರಚನೆ ಮಾಡಿದ ಪತಂಜಲಿ ಬ್ರಾಹ್ಮಣ, ಯೋಗಶಾಸ್ತ್ರದ ಪ್ರವರ್ತಕನಾದ ಪತಂಜಲಿ ಬ್ರಾಹ್ಮಣ. ಎಲ್ಲ ದಾರ್ಶನಿಕರು, ನಾನಾ ವಿಧವಾದ ದರ್ಶನಗಳು ಬಂದಿವೆ, ಅವರೆಲ್ಲರೂ ಬ್ರಾಹ್ಮಣರು. ತ್ರಿಮತಸ್ಥ ಆಚಾರ್ಯರಿಗೂ ಮೂಲರಾದ ವೇದವ್ಯಾಸದೇವರು ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದಾಂತ ಶಾಸ್ತ್ರವನ್ನು, ಮೋಕ್ಷಶಾಸ್ತ್ರವನ್ನು ನಮಗೆಲ್ಲ ಉಪದೇಶ ಮಾಡಿದರು. ಅವರು ಸಾಕ್ಷಾತ್ ಭಗವಂತನೇ, ಆದರೂ ಅವತಾರ ಮಾಡಿದ್ದು ಪರಾಶರರಿಂದ ಬ್ರಾಹ್ಮಣನಾಗಿ ವೇದವ್ಯಾಸದೇವರು. ಇವತ್ತು ವೇದಾಂತವೇ ಇರಲಿ, ವ್ಯಾಕರಣವೇ ಇರಲಿ, ತರ್ಕಶಾಸ್ತ್ರ ಇರಲಿ, ಯೋಗಶಾಸ್ತ್ರ ಇರಲಿ, ಆಯುರ್ವೇದ, ಎಂತಹ ಹೆಮ್ಮೆಯ ಶಾಸ್ತ್ರ ಇವತ್ತು ನಮ್ಮ ಭಾರತ ದೇಶದ ಅತೀ ಪ್ರಾಚೀನವಾದಂತಹ ಆರೋಗ್ಯಶಾಸ್ತ್ರ ಆಯುರ್ವೇದ, ಅದನ್ನು ನೀಡಿದವರು ಬ್ರಾಹ್ಮಣರು. ವಾಸ್ತುಶಾಸ್ತ್ರವನ್ನು ನೀಡಿದವರು ಬ್ರಾಹ್ಮಣರು. ಎಲ್ಲ ವಿಧವಾದ ಶಾಸ್ತ್ರಗಳಲ್ಲಿಯೂ ಬ್ರಾಹ್ಮಣನ ಅಪಾರವಾದ ಕೊಡುಗೆ ಇದೆ. ಅದ್ಭುತವಾದ ರಾಜ್ಯವನ್ನು ಕಟ್ಟುವುದರಲ್ಲಿ ಬ್ರಾಹ್ಮಣನ ಪಾತ್ರ ಇದೆ. ಇವತ್ತು ದಶರಥನಂತಹ ಮಹಾಚಕ್ರವರ್ತಿ ಸಮ್ರಾಟ್, ಯಾರು ಶ್ರೀರಾಮಚಂದ್ರನ ಅವತಾರಕ್ಕೆ ಮೂಲ ಕಾರಣನಾದ ಅಂತಹ ದಶರಥನಿಗೆ ಉಪದೇಶ ಮಾಡುವ ಅವನ ರಾಜದಂಡದ ಮೇಲೂ ತಮ್ಮ ಧರ್ಮದಂಡವನ್ನು ಇಟ್ಟಂಥವರು ವಸಿಷ್ಠರು. ಇದು ನಮ್ಮ ಬ್ರಾಹ್ಮಣರ ಹಿರಿಮೆ, ನಮ್ಮ ಬ್ರಾಹ್ಮಣರ ಗರಿಮೆ. ಇಂತಹ ದೊಡ್ಡದಾದ ಸಾಮ್ರಾಜ್ಯವನ್ನು ಆಳಿದವರು, ಇನ್ನೊಬ್ಬರ ರಾಜ್ಯದಲ್ಲಿ ಇದ್ದವರಲ್ಲ, ತನ್ನ ರಾಜ್ಯದಲ್ಲಿ ಇದ್ದವರು. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಶಾಸ್ತ್ರದಲ್ಲಿ ತಿಳಿಸಿದಂತಹ ಮಾತನ್ನು, ವೇದವನ್ನು ಓದಿದವರಿಗೆ, ಶಾಸ್ತ್ರವನ್ನು ಓದಿದವರಿಗೆ ಎಲ್ಲದರ ಮೇಲೂ ಅಧಿಕಾರ ಇದೆ ಅಂತ ಅಷ್ಟು ದೊಡ್ಡ ಸ್ಥಾನವನ್ನು ಬ್ರಾಹ್ಮಣ ಪಡೆದುಕೊಂಡಿದ್ದಾನೆ. ಸ್ವೀಯಂ ವೇದವಿದಾಂ ಸರ್ವಂ, ವೇದವನ್ನು ಓದಿದವನಿಗೆ, ಶಾಸ್ತ್ರವನ್ನು ಓದಿದವನಿಗೆ ಎಲ್ಲದರ ಮೇಲೂ ಅವನ ಹಕ್ಕಿದೆ ಅಂತ. ಅದರ ತಾತ್ಪರ್ಯ ಅಷ್ಟು ದೊಡ್ಡ ಸ್ಥಾನವನ್ನು ಬ್ರಾಹ್ಮಣನಿಗೆ ಕೊಟ್ಟಿದ್ದಾರೆ. ಇಂತಹ ದೊಡ್ಡ ಪರಂಪರೆಯನ್ನು ಪಡೆದುಕೊಂಡು ಬಂದವರು, ನಮ್ಮ ಗೋತ್ರಗಳನ್ನು ಪ್ರವರ್ತನೆ ಮಾಡಿದಂತಹ ಮಹಾನುಭಾವರು ಅಂತಹ ದೊಡ್ಡ ದೊಡ್ಡ ಕಾರ್ಯಗಳನ್ನೆಲ್ಲ ಮಾಡಿದ್ದಾರೆ. ಸಮುದ್ರವನ್ನೇ ಪಾನ ಮಾಡಿದವರು ಅಗಸ್ತ್ಯರು, ವಿಂಧ್ಯ ಪರ್ವತವನ್ನೇ ತಡೆದವರು ಅಗಸ್ತ್ಯರು, ಎಲ್ಲ ಶಸ್ತ್ರಾಸ್ತ್ರಗಳ ಬಲವನ್ನು ಅಡಗಿಸಿದವರು ವಸಿಷ್ಠರು, ಭೂಮಿಯಂತೆ ಎಲ್ಲರನ್ನ ಹೊತ್ತು ಧಾರಣೆ ಮಾಡಿ ನಿಲ್ತೇನೆ ಅಂತ ಕಶ್ಯಪರು ತಮ್ಮ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಒಬ್ಬೊಬ್ಬರ ಸಾಮರ್ಥ್ಯ ಈ ರೀತಿ ಇದ್ದಾಗ ಅಂತಹ ಋಷಿಗಳ ಕುಲದಲ್ಲಿ, ಗೋತ್ರದಲ್ಲಿ ಹುಟ್ಟಿ ಬಂದಂತಹ ನಾವು ಅಷ್ಟೆಲ್ಲ ದೊಡ್ಡ ಯೋಗ್ಯತೆಯನ್ನು ಪಡೆದುಕೊಳ್ಳದಿದ್ದರೂ ತಕ್ಕ ಮಟ್ಟಿಗೆ ಗಾಯತ್ರಿಯ ಜಪವನ್ನು ಚೆನ್ನಾಗಿ ಆಚರಣೆ ಮಾಡಿ, ಶಾಸ್ತ್ರಗಳ ಅಧ್ಯಯನವನ್ನು ಯಥಾಶಕ್ತಿಯಾಗಿ ಮಾಡಿ, ಧರ್ಮ ಮಾರ್ಗದಲ್ಲಿದ್ದು ವ್ರತ ನಿಯಮಗಳ ಅನುಷ್ಠಾನವನ್ನು ಮಾಡುತ್ತಾ, ಸತ್ಯವನ್ನು ಮಾತನಾಡ್ತಾ, ಪರೋಪಕಾರವನ್ನು ಮಾಡ್ತಾ, ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದೆ, ಮೋಸ, ಸುಳ್ಳು, ವಂಚನೆ, ಲಂಚ, ಕಳ್ಳತನ ಇಂತಹ ಯಾವ ದುರ್ಗುಣಗಳನ್ನು ಇಟ್ಟುಕೊಳ್ಳದೆ ಸದಾಚಾರಿಯಾಗಿ ಶುದ್ಧ ಚಾರಿತ್ರ್ಯ ಸಂಪನ್ನನಾಗಿ ಇದ್ದರೆ ಆಗ ನಿಜವಾದ ಅರ್ಥದಲ್ಲಿ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳಬಹುದು.
ಅಂತಹ ಬ್ರಾಹ್ಮಣ್ಯವನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಬ್ರಾಹ್ಮಣ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡಬೇಕಾದದ್ದು ಇವತ್ತಿನ ಕಾಲದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಆ ದೃಷ್ಟಿಯಲ್ಲಿ ಇಂತಹ ಬ್ರಾಹ್ಮಣರ ಸಂಘಟನೆ ಇದು ಅತ್ಯಂತ ಅವಶ್ಯಕ. ಒಂದು ಕಥೆ ಬರ್ತದೆ ಮಹಾಭಾರತದಲ್ಲಿ. ಚವನ ಋಷಿಗಳು ತಪಸ್ಸು ಮಾಡ್ತಾ ಕುಳಿತಿರ್ತಾರೆ ಸಮುದ್ರದೊಳಗೆ. ಮೀನುಗಾರರು ತಮ್ಮ ಜಾಲ ಹಾಕಿದಾಗ ಮೀನುಗಳು ಬದಲಾಗಿ ಚವನ ಋಷಿಗಳು ಆ ಬಲಿಯಲ್ಲಿ ಬೀಳುತ್ತಾರೆ. ಮೇಲೆ ಎತ್ತಿ ನೋಡಿದರೆ ಒಬ್ಬ ದೊಡ್ಡ ಋಷಿಗಳು, ಮೀನು ಬಂದಿದೆ ಅಂತ ತಿಳಿದರೆ ಋಷಿಗಳು ಬಂದಿರ್ತಾರೆ. ತಪ್ಪಾಯಿತು ಅಂತ ಕ್ಷಮೆ ಕೇಳಿದರೆ ರಾಜ ಬಂದು ಕ್ಷಮೆ ಕೇಳ್ತಾನೆ. ಮೀನುಗಾರರ ಪರವಾಗಿ ನಾನು ನಿಮಗೆ ಕ್ಷಮೆ ಕೇಳ್ತೇನೆ, ಕ್ಷಮಾ ಮಾಡಬೇಕು, ನಿಮಗೇನು ಬೇಕೋ ಹೇಳಿ ಅದನ್ನು ನಾನು ಮಾಡ್ತೇನೆ ಅಂತ. ಯಾಕಂದರೆ ಮೀನುಗಾರರು ತಪ್ಪು ಮಾಡಿದರೂ ನನ್ನ ತಪ್ಪು, ರಾಜನ ತಪ್ಪು, ಪ್ರಜೆಗಳು ಮಾಡಿದ ತಪ್ಪು ರಾಜನಿಗೆ ಬರುತ್ತೆ ಅಂತ. ಸರಿ, ಏನು ಬೇಕು, ನಿಮಗೇನು ಬೇಕು ಹೇಳಿ. ಏನು ಕೇಳಬೇಕು? ಅವರು ತಮ್ಮ ಸ್ವಾರ್ಥಕ್ಕೆ ಏನು ಕೇಳಲಿಲ್ಲ. ಮೀನು ಬೇಕು ಅಂತ ಬಲೆ ಹಾಕಿದರೆ ಮೀನುಗಳ ಬದಲಾಗಿ ನಾನು ಬಂದಿದ್ದೇನಲ್ಲ, ಇವತ್ತು ಅವರಿಗೆ ಉಪವಾಸ ಆಯಿತು, ಅವರ ಹೊಟ್ಟೆಗೆ ನಿಲ್ಲದೆ ಇದ್ದಾಗಾಯಿತು. ಮೀನುಗಾರರಿಗೆ ನನ್ನ ಬೆಲೆ ಎಷ್ಟಿದೆ ಅಷ್ಟು ಅವರಿಗೆ ಹಣ ಕೊಟ್ಬಿಡು ಸಾಕು ಅಂತ. ನೋಡಿ ಎಷ್ಟು ಅವರಿಗೆ ಪ್ರೀತಿ, ಎಂತಹ ಉದಾರತೆ ಬ್ರಾಹ್ಮಣನದು ಅಂತ ತಿಳಿದುಕೊಳ್ಳಿ. ಬಲಿಯಲ್ಲಿ ಬಿದ್ದವರು ತಾವು, ನಿಮಗೇನು ಬೇಕೋ ಕೇಳಿ ಅಂದರೆ ನನಗೇನು ಬೇಡ, ನನ್ನನ್ನು ಬಲಿಯಲ್ಲಿ ಹಾಕಿದ್ದಾರಲ್ಲ ಅವರಿಗೆ ಹಣ ಕೊಡು ಅಂತ. ಹಣ ಕೊಡು ಅಂದರೆ ಎಷ್ಟು ಹಣ ಕೊಡಬೇಕು? ನನ್ನ ಬೆಲೆ ಎಷ್ಟಿದೆ ಅಷ್ಟು ಕೊಡು ಅಂತಾರೆ. ಅವನು 1,000 ಕೊಡ್ತೀನಿ ಅಂತಾನೆ. ಇಷ್ಟೇನಾ ನನ್ನ ಬೆಲೆ ಅಂತಾರೆ. 2,000 ಅಲ್ಲ, ಲಕ್ಷ ಅಲ್ಲ, ಕೋಟಿ, ಅರ್ಧ ರಾಜ್ಯ ಕೊಡ್ತೇನೆ ಅಲ್ಲ, ಸಂಪೂರ್ಣ ರಾಜ್ಯ ಕೊಡ್ತೇನೆ ಅಂದರೂ ಅಲ್ಲ ಅಂತಾರೆ. ಆ ರಾಜನ ಔದಾರ್ಯ ನೋಡಿ. ಒಬ್ಬ ಬ್ರಾಹ್ಮಣನನ್ನು ಸಂತೋಷಪಡಿಸುವುದಕ್ಕೆ ಸಮಗ್ರ ರಾಜ್ಯವನ್ನೇ ಕೊಡ್ತೇನೆ ಅಂದರೆ ಬೇಡ ಅಂತಾರೆ. ಯಾಕೆ ಅಂದರೆ ಅದು ನನ್ನ ಬೆಲೆಯೇ ಅಲ್ಲ ಅಂತ. ಅರ್ಥ ಮಾಡಿಕೊಳ್ಳಿ, ಒಬ್ಬ ಬ್ರಾಹ್ಮಣನ ಬೆಲೆ ಎಷ್ಟಿದೆ ಅಂತ. ಇಡೀ ರಾಜ್ಯವನ್ನೇ ಕೊಡ್ತೇನೆ ಅಂದರೆ ಚವನ ಋಷಿಗಳು ಒಪ್ಪಿಲ್ಲ, ಅದು ನನ್ನ ಬೆಲೆ ಅಲ್ಲ, ನನ್ನ ಅವಮಾನ ಅದು ಅಂತಾರೆ. ಆಮೇಲೆ ಒಬ್ಬ ಬರ್ತಾನೆ, ಇನ್ನೊಬ್ಬ ಬ್ರಾಹ್ಮಣನೇ ಬರ್ತಾನೆ. ಅವನು ಹೇಳ್ತಾನೆ, ನಾನು ಹೇಳ್ತೇನೆ ಇವನ ಬೆಲೆ ಏನು ಅಂತ. ಏನಿರ್ಬೋದಪ್ಪ ಅವನಂದ, ನನ್ನ ಹತ್ರ ಇರೋದೆಲ್ಲ ಎಕ್ಸಾಸ್ಟ್ ಆಯಿತು, ಸಮಗ್ರ ರಾಜ್ಯವನ್ನು ಕೊಡ್ತೇನೆ ಅಂದ್ರೇನೆ ನನಗೆ ಸರಿ ಹೋಗೋದಿಲ್ಲ ಅಂತಾನೆ. ಏನು ಕೊಡ್ಬೇಕು ನಾನು ಅವನಿಗೆ ಬೆಲೆ? ಅದಕ್ಕೆ ಅವನು ಹೇಳಿದ, ಅಷ್ಟೇ ಯಾಕೆ ತಲೆ ಕೆಡಿಸ್ಕೊಂಡಿದ್ದೀರಾ, ಒಂದು ಒಳ್ಳೆ ಆಕಳು ಕೊಟ್ಬಿಡಿ ಸಾಕು ಅಂತ ಹೇಳ್ತಾನೆ. ಒಂದೇ ಒಂದು ಆಕಳು. ಚವನ ಋಷಿಗಳು ಸಂತೋಷದಿಂದ ಒಪ್ಪಿಕೊಳ್ತಾರೆ. ಮುತ್ತು, ರತ್ನ, ವಜ್ರ, ವೈಡೂರ್ಯ, ಸಂಪೂರ್ಣವಾದ ರಾಜ್ಯದ ಭಂಡಾರ ಕೋಶಾಗಾರವನ್ನೇ ಕೊಡ್ತೇವೆ ಅಂದರೆ ಒಪ್ಪಿಕೊಳ್ಳದ ಒಬ್ಬ ಬ್ರಾಹ್ಮಣ ಒಂದು ಆಕಳನ್ನು ಇವನಿಗೆ ಸಮಾನವಾಗಿ ಬೆಲೆ ಕೊಡ್ತೇವೆ ಅಂದರೆ ಒಪ್ಪಿಕೊಳ್ತಾನೆ. ತಾತ್ಪರ್ಯ, ಬ್ರಾಹ್ಮಣನ ವ್ಯಕ್ತಿತ್ವ ಅಷ್ಟು ದೊಡ್ಡದಾಗಿದೆ, ಅವನ ಸ್ಥಾನ ಅಷ್ಟು ದೊಡ್ಡದು, ಅವನ ಮರ್ಯಾದೆ ಅಷ್ಟು ದೊಡ್ಡದು. ಆದರೆ ಇವತ್ತು ಅತಿ ಹೀನವಾದ ಕಾರ್ಯವನ್ನು ಮಾಡುವ ಸ್ಥಿತಿಯಲ್ಲಿ ಬ್ರಾಹ್ಮಣ ಬಂದಿದ್ದಾನೆ. ಅದಕ್ಕೆ ಕಾರಣ ಇನ್ನೊಬ್ಬರು ಅಂತಲ್ಲ, ತಾನು ತನ್ನ ಬ್ರಾಹ್ಮಣ್ಯವನ್ನು ಕಳೆದುಕೊಂಡದ್ದು. ಅದೇ ಬ್ರಾಹ್ಮಣ್ಯವನ್ನು ಪಡೆದುಕೊಳ್ಳಲಿ, ಅದೇ ಜಪ, ಅದೇ ಮಂತ್ರ, ಅದೇ ಸಿದ್ಧಿ, ಅದೇ ನಿಷ್ಠೆಯನ್ನು ಪಡೆದುಕೊಳ್ಳಲಿ. ಮತ್ತೆ ಮೊದಲಿನಂತೆ ಬ್ರಾಹ್ಮಣ ಅತ್ಯುನ್ನತ ಸ್ಥಾನವನ್ನು ಪಡೆಯುವುದರಲ್ಲಿ ಯಾವ ಸಂಶಯವಿಲ್ಲ. ನಾವು ನೀವು ಎಲ್ಲರೂ ಸೇರಿ ಇಲ್ಲಿ ಸಂಘಟಿತರಾಗಿದ್ದೇವೆ. ಇದೇ ರೀತಿ ಎಲ್ಲರೂ ಸಂಘಟನೆಯಿಂದ ಇದ್ದು ತಮ್ಮ ತಮ್ಮ ಧರ್ಮಗಳ ಆಚರಣೆಯನ್ನು, ವ್ರತ ನಿಯಮಾದಿಗಳನ್ನು ಮಾಡಿ ಗಾಯತ್ರಿಯ ಸಿದ್ಧಿಯನ್ನು ಪಡೆದುಕೊಂಡು ಇಡೀ ದೇಶಕ್ಕೆ ಆದರ್ಶರಾಗಿರೋಣ, ಮಾರ್ಗದರ್ಶಕರಾಗಿರೋಣ. ಇಡೀ ದೇಶದ ಕಲ್ಯಾಣಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸೋಣ, ಎಲ್ಲರ ಕ್ಷೇಮವನ್ನು ಚಿಂತನೆ ಮಾಡೋಣ. ಸಕಲ ಸಜ್ಜನರಿಗೂ ಇಡೀ ದೇಶಕ್ಕೂ ಕಲ್ಯಾಣವಾಗಲಿ ಎಂಬುದಾಗಿ ಬಯಸೋಣ, ಹಾರೈಸೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.